ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ರಿಗೂ ಎಸ್.ಪಿ.ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ರಿಗೂ ಶ್ರೀ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಆಗಸ್ಟ್ 22ರ ನಂತರ ನಿಮ್ಮ ಜೀವನದಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರ ಜೀವನದಲ್ಲಿ ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ತುಲಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ತುಲಾ ರಾಶಿಯವರಿಗೆ ಪರಿಪೂರ್ಣ ಸಮತೋಲನ ಮತ್ತು ಸಾಮರಸ್ಯದ ಪಾಲುದಾರಿಕೆಗಾಗಿರುವ ನಿಮ್ಮ ಸ್ವಾಭಾವಿಕ ಬಯಕೆಯು ಅತ್ಯಂತ ಕ್ರಿಯಾಶೀಲವಾದ ಸಕಾರಾತ್ಮಕವಾದ ತಿಂಗಳನ್ನಾಗಿ ಈ ತಿಂಗಳು ಎದುರಿಸ್ತಾ ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಸಾರ್ವಜನಿಕ ಜೀವನದಲ್ಲಿ ಉಂಟಾಗತಕ್ಕಂತಹ ದೊಡ್ಡ ಬದಲಾವಣೆಗಳು. ಸೂರ್ಯ ಮತ್ತು ಬುಧರು ನಿಮ್ಮ ವೃತ್ತಿ ಮತ್ತು ಆದಾಯದ ಮನೆಗಳಲ್ಲಿ ಅದ್ಭುತವಾಗಿ ಸಂಚರಿಸುತ್ತಿದ್ದು, ನಿಮಗೆ ಅಸಾಧಾರಣವಾದಂತಹ ಅಧಿಕಾರ, ತೀಕ್ಷ್ಣವಾದ ಸಂವಹನ ಹಾಗೆ ಅತ್ಯಂತ ಗೋಚರಿಸುವ ವೃತ್ತಿಪರ ಖ್ಯಾತಿಯನ್ನು ಕೂಡ ನೀಡ್ತಾ ಬಂದಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಆಗಸ್ಟ್ ತಿಂಗಳಿನಲ್ಲಿ ಕಂಡಿರ್ತೀರಿ. ಹಾಗೆ ಈ ಆಗಸ್ಟ್ ತಿಂಗಳಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬವೂ ಕೂಡ ಇರೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಾಕಷ್ಟು ಧನ ಲಾಭವನ್ನು ಕೂಡ ಒಂದು ರೀತಿಯಲ್ಲಿ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಆಗಸ್ಟ್ ತಿಂಗಳಿನಲ್ಲಿ ಉಂಟಾದಂತಹ ಪ್ರಮುಖ ಗ್ರಹ ಸಂಚಾರಗಳ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನದ ಸ್ಥಾನವನ್ನು ಬಲವಾಗಿ ಬೆಳಗ್ತಾ ಬಂದರೆ ನಂತರ ನಿಮ್ಮ ಆದಾಯವನ್ನು ಅದ್ಭುತವಾಗಿ ಇದು ಹೆಚ್ಚಿಸ್ತಾ ಬರ್ತದೆ ಮತ್ತು ಪ್ರಬಲ ಜಾಲಗಳ ಮೂಲಕ ನಿಮ್ಮ ಆಸೆಗಳ ಈಡೇರಿಕೆಯೂ ಕೂಡ ಉಂಟಾಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಸಂಕ್ಷಿಪ್ತವಾಗಿ ದೂರ ಪ್ರಯಾಣ ಮತ್ತು ಅದೃಷ್ಟವನ್ನು ಇದು ಬೆಂಬಲಿಸಲಿದ್ದು, ನಂತರ ನಿಮ್ಮ ವೃತ್ತಿಪರ ಸಂವಹನವನ್ನು ತೀವ್ರವಾಗಿ ತೀಕ್ಷ್ಣಗೊಳಿಸಲಿದೆ. ಅಂತಿಮವಾಗಿ ಲಾಭದಾಯಕ ಜಾಲದ ಲಾಭವನ್ನು ಕೂಡ ಇದು ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ದೈಹಿಕ ಚೈತನ್ಯವನ್ನು ಶುಕ್ರನು ತಗ್ಗಿಸಲಿದ್ದು, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಗುಪ್ತ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ಇದು ನಿಮ್ಮ ಆಳವಾದ ವಿಶ್ರಾಂತಿಗೆ ಆದ್ಯತೆ ನೀಡುವಂತೆ ಒತ್ತಾಯಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಮಂಗಳನ ಸಂಚಾರವು ಈ ರಾಶಿಯವರ ಜೀವನದಲ್ಲಿ ಗುಪ್ತ ವಿಷಯಗಳು ಮತ್ತು ಜಂಟಿ ಸಂಪತ್ತನ್ನು ಸಂಕ್ಷಿಪ್ತವಾಗಿ ಪ್ರಕ್ಷುಬ್ಧಗೊಳಿಸ್ತಾ ಬರ್ತದೆ. ನಂತರ ಹಠಾತ್ ಅವೇಗಯುತ ಶಕ್ತಿಯೊಂದಿಗೆ ನಿಮ್ಮ ಅದೃಷ್ಟ ಮತ್ತು ದೂರ ಪ್ರಯಾಣಕ್ಕೆ ಅಡ್ಡಿಪಡಿಸಲು ವೇಗವಾಗಿ ಚಲಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ವೃತ್ತಿ ಜೀವನದ ಜವಾಬ್ದಾರಿಗಳು ಮತ್ತು ಸಾರ್ವಜನಿಕ ಅಧಿಕಾರವನ್ನು ಆಳವಾಗಿ ವಿಸ್ತರಿಸುವುದರಿಂದ ಇದು ಮುಂದುವರಿಯಲಿದೆ. ಇದು ಆಳವಾದ ಬುದ್ಧಿವಂತಿಕೆಯನ್ನು ತರಲಿದ್ದು, ದೈನಂದಿನ ಕೆಲಸದ ಮೇಲೆ ಒತ್ತಡವೂ ಕೂಡ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿಯು ಶತ್ರುಗಳು ಮತ್ತು ದೈನಂದಿನ ಅಡೆತಡೆಗಳ ವಿರುದ್ಧ ಹೆಚ್ಚು ಶಿಸ್ತಿನ ಪ್ರಯತ್ನಗಳನ್ನು ಕಾಯ್ದುಕೊಳ್ಳಲಿದ್ದಾರೆ. ನಿಮ್ಮ ಹಿಂದಿನ ಶ್ರಮವು ದೀರ್ಘಕಾಲದ ಕಾರ್ಯಸ್ಥಳದ ಸಮಸ್ಯೆಗಳನ್ನು ನಿಧಾನವಾಗಿ ಆದರೆ ವಿಶ್ವಾಸಾರ್ಹವಾಗಿ ಜಯಿಸುವುದನ್ನು ಕೂಡ ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ, ಊಹಾಪೋಹಗಳು ಮತ್ತು ನಿಮ್ಮ ಮಕ್ಕಳೊಂದಿಗಿನ ಸಂಬಂಧಗಳಿಗೆ ಸಂಬಂಧಪಟ್ಟಂತೆಯೇ ಸಾಂಪ್ರದಾಯಿಕವಲ್ಲದ ಆಲೋಚನೆಗಳನ್ನು ಮತ್ತು ಹಠಾತ್ ಆತಂಕಗಳನ್ನು ಇದು ಮುಂದುವರಿಸಲಿದೆ. ಇನ್ನು ಕೇತುಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಹಿರಿಯ ಸಹೋದರರು, ಜಾಲಗಳು ಮತ್ತು ನಿಮ್ಮ ಆಸೆಗಳ ಅಂತಿಮ ಈಡೇರಿಕೆಯ ಬಗ್ಗೆ ಆಧ್ಯಾತ್ಮಿಕ ಬೇರ್ಪಡುವಿಕೆ ಮತ್ತು ಗುಪ್ತ ಅಭದ್ರತೆಯ ಭಾವನೆಯನ್ನು ಕೂಡ ಇದು ಮುಂದುವರಿಸಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ತುಲಾ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಈ ಆಗಸ್ಟ್ 22ರ ನಂತರ ಅಂತ ನೋಡ್ತಾ ಬರೋದಾದ್ರೆ, ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲೆ ಇರೋದ್ರಿಂದ, ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಕೃಪೆಯಿಂದ ಈ ರಾಶಿಯವರು ಸಾಕಷ್ಟು ಬದಲಾವಣೆಗಳನ್ನ ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ಕಾಣಬಹುದಾಗಿದೆ. ಅದರಲ್ಲೂ ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 11ನೇ ಮನೆಯಲ್ಲಿ ತನ್ನ ಮೂಲ ತ್ರಿಕೋನವನ್ನ ಪ್ರವೇಶ ಮಾಡುವ ಕಾರಣ, ಆಗಸ್ಟ್ 22ರಂದು ಬುಧನೂ ಕೂಡ ಪ್ರವೇಶವನ್ನ ಮಾಡುವ ಕಾರಣ ಇದು ನಿಮ್ಮ ಅದ್ಭುತ ಸಂಯೋಜನೆಯಾಗಿ ಇರಲಿದ್ದು, ಗಣನೀಯ ಆದಾಯದ ಬೆಳವಣಿಗೆ ಮತ್ತೆ ಪ್ರಭಾವಶಾಲಿ ಜಾಲಗಳಿಂದ ಬಲವಾದ ಬೆಂಬಲವನ್ನು ಕೂಡ ಖಾತರಿಪಡಿಸಲಿದೆ. 11ನೇ ಮನೆಯಲ್ಲಿ ಕೇತುವಿನ ಅತಿಮನುಷ್ಯ ನಿರ್ಲಿಪ್ತತೆ ಇದ್ರೂ ಸಹ ನಿಮ್ಮ ಸಹಕಾರಿ ಪ್ರಯತ್ನಗಳು ಬೆಳಗ್ತಾ ಹೋಗ್ತವೆ. ನಿಮ್ಮ 6ನೇ ಮನೆಯಲ್ಲಿ ಇರ್ತಕ್ಕಂತಹ ವಕ್ರಿ ಶನಿಯ ಶಿಸ್ತು ಹಾಗೆ ನಡೀತಿರ್ತಕ್ಕಂತಹ ಶಕ್ತಿಯ ಮೇಲೆ ಭರವಸೆಯನ್ನು ಇರಿಸಿಕೊಳ್ತಾ ಬಂದರೆ
ಬಹಳ ಉತ್ತಮವಾಗಿ ನಿಮ್ಮ ವೃತ್ತಿ ಜೀವನವನ್ನು ಸಾಗಿಸಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಉದ್ಯಮದಾರರು ವೇಗವಾಗಿ ಬೆಳವಣಿಗೆಯನ್ನು ಕಾಣ್ತಾ ಬರ್ತೀರಿ ಮತ್ತು ಅತ್ಯಂತ ಕಾರ್ಯತಂತ್ರದ ಮಾತುಕತೆಗಳನ್ನು ತಿಂಗಳಲ್ಲಿ ಅನುಭವಿಸ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ನಿಮ್ಮ ಅದೃಷ್ಟದ ಅಧಿಪತಿಯಾದಂತಹ ಬುಧ ನಿಮ್ಮ ವೃತ್ತಿ ಮತ್ತು ಆದಾಯದ ಕ್ಷೇತ್ರಗಳ ಮೂಲಕ ಬಲವಾಗಿ ಸಂಚಾರವನ್ನು ಮಾಡಲಿದ್ದಾರೆ. ಇದು ನಿಮ್ಮ ವ್ಯಾಪಾರ ಒಪ್ಪಂದಗಳು ಬೌದ್ಧಿಕವಾಗಿ ಸರಿಯಾಗಿವೆ ಅಂತಲೇ ಹೇಳ್ಬೋದು. ಹೆಚ್ಚು ಲಾಭದಾಯಕವಾಗಿಯೂ ಕೂಡ ಇರಲಿದ್ದು, ಉಚ್ಚ ಸ್ಥಾನದಲ್ಲಿ ಗುರು ನಿಮ್ಮ ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳ ಅಪಾರ ವಿಸ್ತರಣೆಯನ್ನು ಮುಂದುವರಿಸಲಿದ್ದು, ಇದು ಉನ್ನತ ಮಟ್ಟದ ಗ್ರಾಹಕರು ಮತ್ತು ಗಮನಾರ್ಹ ಮಾರುಕಟ್ಟೆ ಅಧಿಕಾರವನ್ನು ತರಲಿದೆ. ಈ ಆಗಸ್ಟ್ 22ರ ನಡುವಿನ ಬುಧನ ಸ್ಪಷ್ಟತೆಯನ್ನು ಬಳಸಿ ಯಾವುದೇ ಪ್ರಮುಖ ಒಪ್ಪಂದಗಳನ್ನು ಔಪಚಾರಿಕಗೊಳಿಸಿ, ಏಕೆಂದರೆ ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ಸಂವಹನ ಮಾಡಲು ಹಾಗೆ ಸಮರ್ಥವಾಗಿ ನೇರವಾಗಿ ಮಾರುಕಟ್ಟೆಯ ಪಾಲು ಮತ್ತು ಗೌರವವನ್ನು ಇದು ನಿಮ್ಮ ಜೀವನದಲ್ಲಿ ಹೆಚ್ಚಿಸ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ 9ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮೊದಲ ವಾರದಲ್ಲಿಯೇ ಮಾಡಿರ್ತಕ್ಕಂತಹ ಮಂಗಳನು ಸಾಕಷ್ಟು ಸವಾಲಿನ ಸಂಚಾರವನ್ನು ಕೂಡ ನೀಡಲಿದ್ದಾರೆ. ವಿದೇಶಿ ಪಾಲುದಾರರೊಂದಿಗೆ ಹಠಾತ್ ವಿವಾದಗಳನ್ನು ಪ್ರಚೋದಿಸಬಹುದು ಅಥವಾ ದೀರ್ಘ ವ್ಯಾಪಾರ ಪ್ರಯಾಣದ ಸಮಯದಲ್ಲಿ ಆಘಾತಕಾರಿ ದುಬಾರಿ ತಪ್ಪುಗಳನ್ನು ಕೂಡ ಇದು ಉಂಟು ಮಾಡಬಹುದು. ಈ ಸಮಯದಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಬಲವಾಗಿ ಮಾಡುವುದನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ವೆಚ್ಚದ 12ನೇ ಮನೆಯಲ್ಲಿ ಇರಲಿದ್ದು ನೀಚ ಸ್ಥಾನದಲ್ಲಿ ಇರುವ ಕಾರಣ ಇದು ದುಬಾರಿ ಕಾರ್ಪೊರೇಟ್ ಖರ್ಚುಗಳ ವಿರುದ್ಧ ಎಚ್ಚರಿಕೆಯನ್ನು ನೀಡಲಿದೆ. ಅಪಾಯಕಾರಿ ಪರೀಕ್ಷಿಸಿದ ಸಾಗರೋತ್ತರ ವಿಸ್ತರಣೆಗಳ ಮೇಲೆ ಜೂಜು ಆಡುವ ಬದಲು ನಿಮ್ಮ ಸ್ಥಳೀಯ ಜಾಲಗಳನ್ನು ವಿಸ್ತರಿಸಲು ಮತ್ತು ಅಸ್ತಿತ್ವದಲ್ಲಿರುವ ಒಪ್ಪಂದಗಳನ್ನು ಗಟ್ಟಿಗೊಳಿಸಲು ನಿಮ್ಮ ಅದ್ಭುತ ವೃತ್ತಿಯ ಶಕ್ತಿ ಕೇಂದ್ರವನ್ನಾಗಿ ಮಾಡ್ಕೊಳ್ತಾ ಬಂದರೆ ಉತ್ತಮ ಧನಲಾಭವನ್ನು ಕೂಡ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಧನಲಾಭ ಮತ್ತು ಆರ್ಥಿಕ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ, ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಸಂಪತ್ತಿಗೆ ಪ್ರಾಥಮಿಕ ಬೆದರಿಕೆಯು ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನಿಂದ ಬರ್ತಾ ಹೋಗ್ತದೆ. ಈತ ಇಡೀ ತಿಂಗಳು ನಷ್ಟದ 12ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಕುಳಿತಿರೋ ಕಾರಣ ಈ ಕಷ್ಟಕರವಾದ ಸ್ಥಾನವು ಐಷಾರಾಮಿಗಳು, ಸೌಕರ್ಯಗಳು ಮತ್ತು ವಿದೇಶಿ ಪ್ರಯಾಣದ ಮೇಲೆ ಅವೇಗದಿಂದ ಖರ್ಚು ಮಾಡುವ ಅನಿಯಂತ್ರಿತ ಬಯಕೆಯನ್ನು ಪ್ರಚೋದಿಸ್ತಾ ಬರ್ತದೆ. ಅದರಲ್ಲೂ ಈ ಟೈಮ್ನಲ್ಲಿ ಮಹಾಲಕ್ಷ್ಮಿ ಹಬ್ಬ ಇರೋ ಕಾರಣ, ಅಂದರೆ ವರಮಹಾಲಕ್ಷ್ಮಿ ಹಬ್ಬವೂ ಕೂಡ ಇರೋದರಿಂದ ಹಣವೂ ಕೂಡ ಖರ್ಚಾಗ್ತದೆ. ಹಾಗೆ ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಧನಲಾಭವೂ ಕೂಡ ಉಂಟಾಗಲಿದೆ. ನೀವು ಕಟ್ಟುನಿಟ್ಟಾದ ಬಜೆಟ್ ಅನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. ಸ್ನೇಹಿತರಿಗೆ ಹಣವನ್ನು ಸಾಲವಾಗಿ ನೀಡೋದನ್ನು ಈ ತಿಂಗಳಿನಲ್ಲಿ ತಪ್ಪಿಸಬೇಕು ಅಂತಲೇ ಹೇಳ್ಬೋದು. ಏಕೆಂದರೆ 5ನೇ ಮನೆಯಲ್ಲಿರ್ತಕ್ಕಂತಹ ರಾಹು ನಿಮ್ಮ ಹಣಕಾಸಿನ ತೀರ್ಪನ್ನು ಮಸುಕಾಗಿ ಮಾಡೋದರಿಂದ ನೀವು ಹೊರಹೋಗುವ ಖರ್ಚುಗಳನ್ನು ತೀವ್ರವಾಗಿ ನಿರ್ಬಂಧಿಸುವ ಮೂಲಕ ನಿಮ್ಮ ವೃತ್ತಿ ಜೀವನದ ಯಶಸ್ಸನ್ನು ನೀವು ಕಾಣಬಹುದಾಗಿದೆ. ಉತ್ತಮ ಧನಲಾಭವನ್ನು ಕೂಡ ಈ ರಾಶಿಯವರು ಕಾಣಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲಿ ನಿಮ್ಮ ರಾಶಿಯಾಧಿಪತಿ ಮತ್ತು ಜೀವಂತಿಕೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ನಿಮ್ಮ ಪ್ರತ್ಯೇಕಿಸುವ 12ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರುವ ಕಾರಣ ಇದು ನೈಸರ್ಗಿಕ ಸಹಿಷ್ಣುತೆಯನ್ನು ಗಮನಾರ್ಹವಾಗಿ ತಗ್ಗಿಸಲಿದೆ. ಇದರಿಂದಾಗಿ ನಿಮಗೆ ನಿದ್ರಾಹೀನತೆ, ಆಯಾಸ ಉಂಟಾಗಬಹುದು. ನೀವು ಆಳವಾದ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕು. ಸಾಮಾಜಿಕವಾಗಿ ಅತಿಯಾಗಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಬೇಕು. ಮೇಲಾಗಿ ಮಂಗಳನು ನಿಮ್ಮ 9ನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ದೂರ ಪ್ರಯಾಣದ ಸಮಯದಲ್ಲಿ ಅಪಘಾತಗಳ ಅಪಾಯವನ್ನು ಕೂಡ ಹೆಚ್ಚಿಸಲಿದ್ದು, ಅದರಿಂದ ದೂರವಿರುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ. ನೂಕುನುಗ್ಗಲು ಮಾಡುವುದನ್ನು ತಪ್ಪಿಸಿ. ಅದೃಷ್ಟವಶಾತ್ ನಿಮ್ಮ 6ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಶನಿಯ ಸಂಚಾರವೂ ಕೂಡ ಇರುವುದರಿಂದ ಶನಿಯ ದೇವರ ಉಪಸ್ಥಿತಿಯಿಂದ ನೀವು ಅಪಾರ ಚೇತರಿಕೆಯ ಶಕ್ತಿಯನ್ನು ಹೊಂದುತ್ತಾ ಹೋಗ್ತೀರಿ. ಈ ಸಂಚಾರವು ದೀರ್ಘಕಾಲದ ಕಾಯಿಲೆಗಳನ್ನು ಜಯಿಸಲು ಮತ್ತು ಕಟ್ಟುನಿಟ್ಟಾದ ಆರೋಗ್ಯಕರ ದೈನಂದಿನ ದಿನಚರಿಯನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಅನುಕೂಲಕರವಾದಂತಹ ಸಮಯ ಅಂತಲೇ ಹೇಳ್ಬೋದು. ಹಾಗೆ ಶುಕ್ರನು ಬರಿದಾಗಿಸುವಂತಹ ಪರಿಣಾಮವನ್ನು ಕೂಡ ನಿಮಗೆ ನೀಡೋ ಕಾರಣ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸುವುದು ಕೂಡ ಬಹಳ ಅವಶ್ಯಕ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಕಂಡಿರ್ತೀರಿ. ಏಕೆಂದರೆ ಕೌಟುಂಬಿಕ ಜೀವನವು ಎಚ್ಚರಿಕೆ ಮತ್ತು ಸೌಮ್ಯವಾದ ಸಂವಹನ ಅಗತ್ಯವನ್ನು ಪ್ರಸ್ತುತಪಡಿಸುತ್ತದೆ. ಶುಕ್ರನು ನಿಮ್ಮ 12ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇದ್ದ ಕಾರಣ ಕುಟುಂಬ ಕೂಟಗಳಿಂದ ದೂರವಿರಲು ಅಥವಾ ಏಕಾಂಗಿತನದ ಸಣ್ಣ ಭಾವನೆಗಳನ್ನು ಅನುಭವಿಸಲು ನೀವು ಅಸಾಮಾನ್ಯ ಬಯಕೆಯನ್ನು ಅನುಭವಿಸಬಹುದು. ಹಾಗೆ ಈ ಟೈಮ್ನಲ್ಲಿ ನಿಮ್ಮ ವಿಶಾಲವಾದ ಕೌಟುಂಬಿಕ ಜಾಲಗಳು, ವಿಶೇಷವಾಗಿ ಹಿರಿಯ ಸಹೋದರರು ಈ ತಿಂಗಳು ಸಂತೋಷ ಮತ್ತು ಪ್ರಾಯೋಗಿಕ ಬೆಂಬಲದ ಪ್ರಚಂಡ ಮೂಲವಾಗಿ ಇರಲಿದ್ದಾರೆ. ಈ ಆಗಸ್ಟ್ನಲ್ಲಿ ಈ ಕೊನೆಯ ವಾರದಂದು ಸೂರ್ಯ ಮತ್ತು ಬುಧರು 11ನೇ ಮನೆಗೆ ಬಲವಾಗಿ ಸಕ್ರಿಯಗೊಂಡಿರುವ ಕಾರಣ ಗುಂಪು ಚಟುವಟಿಕೆಗಳು, ಸಹಕಾರಿ ಕೌಟುಂಬಿಕ ಯೋಜನೆಗಳಲ್ಲಿ ನೀವು ಆಳವಾದಂತಹ ತೃಪ್ತಿಯನ್ನು ಕಾಣ್ತಾ ಬರ್ತೀರಿ.
ಯಾವುದೇ ದೈನಂದಿನ ಕೌಟುಂಬಿಕ ಅಡೆತಡೆಗಳನ್ನು ಶಾಂತವಾಗಿ ನಿರ್ವಹಿಸಲು ನೀವು 6ನೇ ಮನೆಯಲ್ಲಿರ್ತಕ್ಕಂತಹ ಶನಿಯ ಶಿಸ್ತಿನ ಶಕ್ತಿಯನ್ನು ಅವಲಂಬಿಸಿಕೊಳ್ತಾ ಬನ್ನಿ. ಹಿರಿಯ ಸಂಬಂಧಿಕರೊಂದಿಗೆ ನಿಮ್ಮ ಸಂಬಂಧಿಗಳಿಗೆ ಆದ್ಯತೆ ನೀಡುವ ಮೂಲಕ, ಕಠಿಣ ಚರ್ಚೆಗಳನ್ನು ತಪ್ಪಿಸುವ ಮೂಲಕ ನೀವು ಹೆಚ್ಚು ಬೆಂಬಲ ನೀಡುವ ಮತ್ತು ಸಮತೋಲಿತ ಕೌಟುಂಬಿಕ ವಾತಾವರಣವನ್ನು ಕಾಪಾಡಿಕೊಳ್ಬೋದು ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳು ಅತ್ಯಂತ ಯಶಸ್ವಿಯಾಗಿ ಈ ತಿಂಗಳಿನಲ್ಲಿ ಇರಲಿದ್ದೀರಿ. ಹಾಗೆ ನಿಮ್ಮ ಬೌದ್ಧಿಕ ಉತ್ಪಾದನೆಯು ಅದ್ಭುತವಾಗಿ ಕೂಡ ಇರೋದರಿಂದ, 5ನೇ ಮನೆಯಲ್ಲಿ ರಾಹುವಿನ ಸಂಚಾರವೂ ಕೂಡ ಇರೋದರಿಂದ ಈ ಆತಂಕಗಳನ್ನು ನೀವು ನಿರ್ವಹಿಸಲೇಬೇಕು. ಈ ನಡೀತಿರುವಂತಹ ಶಕ್ತಿಯು ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ, ಪರೀಕ್ಷೆಯ ಕಾರ್ಯಕ್ಷಮತೆಗೆ ಸಂಬಂಧಪಟ್ಟಂತೆ ಹಠಾತ್ ಗೀಳು ಮತ್ತು ಸಾಂಪ್ರದಾಯಿಕವಲ್ಲದಂತಹ ಭಯವನ್ನು ಕೂಡ ಸೃಷ್ಟಿಸಲಿದೆ. ಹೆಚ್ಚುವರಿಯಾಗಿ ಹೇಳಬೇಕಂದ್ರೆ, ನಿಮ್ಮ 12ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಶುಕ್ರನು ಅಧ್ಯಯನ ಮಾಡುವಾಗ ತಾತ್ಕಾಲಿಕ ಸುಸ್ತು, ದೈಹಿಕ ಸೌಕರ್ಯದ ಕೊರತೆಯನ್ನು ಕೂಡ ಉಂಟು ಮಾಡಬಹುದು. ಹೆಚ್ಚು ರಚನಾತ್ಮಕವಾದ ಶಿಸ್ತಿನ ಅಧ್ಯಯನದ ವೇಳಾಪಟ್ಟಿಯನ್ನು ಅಳವಡಿಸಿಕೊಂಡು ಓದಿದ್ದೆ ಆದರೆ ಬಹಳಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣಲಿದ್ದೀರಿ. ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ನೀವು ನಂಬ್ತಾ ಬನ್ನಿ. ಅಭೌತಿಕ ಭಯಗಳನ್ನು ನಿರ್ಲಕ್ಷಿಸಿ ನೀವು ಅರ್ಹವಾದ ಶೈಕ್ಷಣಿಕ ಮನ್ನಣೆಯನ್ನು ಸುಲಭವಾಗಿ ಪಡೆದುಕೊಳ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ತುಲಾ ರಾಶಿಯವರು ಈ ಟೈಮ್ನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ಬಗ್ಗೆ ನೋಡ್ತಾ ಬರೋದಾದರೆ, ನಿಮ್ಮ ವೃತ್ತಿ ಕ್ಷೇತ್ರದ ಅಪಾರ ಒತ್ತಡವನ್ನು ನಿರ್ವಹಿಸಲು ಗುರುವಾರದಂದು ದಕ್ಷಿಣಮೂರ್ತಿ ದೇವರನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆ ಬೇಳೆಯನ್ನು ದಾನ ಮಾಡಿ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ನಿಮ್ಮ ವಿಸ್ತಾರವಾದ ಅಧಿಕಾರವು ಆಳವಾದ ಮತ್ತು ಸಮತೋಲಿತ ಬುದ್ಧಿವಂತಿಕೆಯಿಂದ ನಿರ್ವಹಿಸಲ್ಪಡುವಂತೆ ಗುರುಸ್ತೋತ್ರವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ದೂರ ಪ್ರಯಾಣ ಅಥವಾ ನಂಬಿಕೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಶಾಂತಗೊಳಿಸಲು ಮಂಗಳವಾರಗಳಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ, ಕೆಂಪು ಹೂಗಳಿಂದ ಅರ್ಪಿಸಿ, ತೊಗರಿ ಬೇಳೆಯನ್ನು ದಾನ ಮಾಡಿ, ಹಠಾತ್ ವಾದಗಳನ್ನು ತಡೆಯಲು ಹಾಗೂ ನಿಮ್ಮ ಜಂಟಿ ಸಂಪತ್ತನ್ನು ರಕ್ಷಿಸಲು ಸುಬ್ರಹ್ಮಣ್ಯಾಷ್ಟಕ ಮಂತ್ರವನ್ನು ಜಪಿಸ್ತಾ ಬನ್ನಿ. ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಮಕ್ಕಳ ಬಗ್ಗೆ ಹಠಾತ್ ಆತಂಕಗಳನ್ನು ನಿವಾರಿಸಲು ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡಿ, ನಿರ್ಗತಿಕರಿಗೆ ಕಂಬಳಿಗಳನ್ನು ವಿತರಿಸಿ ಮತ್ತು ಸಾಂಪ್ರದಾಯವಲ್ಲದ ಶೈಕ್ಷಣಿಕ ಅಡೆತಡೆಗಳನ್ನು ತೆರವುಗೊಳಿಸಲು ದುರ್ಗ ಸಪ್ತಸತಿಯನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಅದರಲ್ಲೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದರಿಂದ ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಯನ್ನು ಪೂಜಿಸಿದ್ದೇ ಆದರೆ ಉತ್ತಮವಾದಂತಹ ಧನಲಾಭವನ್ನು ಕಾಣ್ತಾ ಬರ್ತೀರಿ. ತಾಯಿ ನಿಮ್ಮ ಜೀವನದಲ್ಲಿ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ರಾಹುಕೇತು ಹಾಗೆ ಲಕ್ಷ್ಮೀ ತಾಯಿ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.